ನಮ್ಮ ಕಾಲೇಜಲ್ಲಿ ಕನ್ನಡ ರಾಜ್ಯೋತ್ಸವ ಪ್ರೋಗ್ರಾಮ್ ನಡೀತಾ ಇದೆ, ಅದಕ್ಕೆ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಥ್ಯಾಂಕ್ ಯು. ಹೇಳೋ ಕನ್ನಡ ಆಯ್ತೀವಿ. ನನ್ನ ಕ್ಲಾಸಲ್ಲಿ ನಮಗೆ ತುಂಬಾ ಇಷ್ಟ ಆಗಿರೋ ಪರ್ಫಾರ್ಮೆನ್ಸ್ ನಮ್ಮ ಕ್ಲಾಸ್ ಶಶಿಕುಮಾರ್ ಅವ್ರದ್ದು. ಶಿಲ್ಪಾಸ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಎಲ್ಲಿಗೆ ಬಂದಿದ್ದೀವಿ ಅಂದ್ರೆ ಈ ಕಡೆ ಬನ್ನಿ. ಇವತ್ತು ನಮ್ಮ ಕಾಲೇಜಲ್ಲಿ ಕನ್ನಡ ರಾಜ್ಯೋತ್ಸವ ಪ್ರೋಗ್ರಾಮ್ ನಡೀತಾ ಇದೆ, ಅದಕ್ಕೆ ಬಂದಿದ್ದೀವಿ. ನಾನು ಆಂಕರಿಂಗ್ ಮಾಡ್ತಾ ಇದ್ದೀನಿ, ಇವಳು ರಿಸೆಪ್ಷನ್ ಕಮಿಟಿ. ಎಲ್ಲರಿಗೂ ವೆಲ್ಕಮ್ ಮಾಡಕ್ ಹೋಗ್ಬೇಕು. ಎಲ್ರಿಗೂ ವೆಲ್ಕಮ್ ಮಾಡ್ತಾ ಇದ್ದೀವಿ. ಅರ್ಜೆಂಟ್ ಅಲ್ಲಿ ಇದ್ದಾಳೆ, ನಾನೇ ಇಂಟ್ರೋ ವಿಡಿಯೋ ಕೊಡ್ತಿದ್ದೀನಿ. ನಾನು ಆಂಕರಿಂಗ್ ಮಾಡ್ತಾ ಇದ್ದೀನಿ, ಅದಕ್ಕೆ ಪ್ರಿಪರೇಷನ್ಗೆ ಈ ಕಡೆ ಇದ್ದೀನಿ. ನನ್ನ ಫ್ರೆಂಡ್ಸ್ ಎಲ್ಲ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ ಬನ್ನಿ. ಯಶಸ್ವಿನಿ, ಕವಿತಾ, ಪ್ರೀತಿ, ಕೋತಿ, ನಯನ, ರಂಜಿತಾ, ಪ್ರಿಯಾ, ದೀಕ್ಷಿತಾ. ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಥ್ಯಾಂಕ್ ಯು. ಆ್ಯಸ್ ಯೂಶುವಲ್ ಬೆಳಗ್ಗೆ ಪ್ರೋಗ್ರಾಮ್ ಸ್ಟಾರ್ಟ್ ಆಯಿತು, ಸ್ವಲ್ಪ ಸ್ಪೀಚು ಅದು ಇದು ಎಲ್ಲ ಇತ್ತು. ಎಲ್ಲಿಗೆ ಬರ್ತಿದ್ದೀವಿ ಅಂದರೆ ಸ್ನ್ಯಾಕ್ಸ್ 2 ಗಂಟೆ 1 ಗಂಟೆ ಆಗಿದೆ. ಸ್ನ್ಯಾಕ್ಸ್ ಕೊಡ್ತಾರೆ ಅಂತ ಹೇಳಿದ್ರು 12:46. ಸೊ ಅದಕ್ಕೆ ಬರಬೇಕು. ಈಗ ಸ್ನ್ಯಾಕ್ಸ್ ಎಲ್ಲ ರಶ್, ಎಲ್ಲರೂ ನಮ್ಮೇ ನೋಡ್ತಾ ಇದ್ದಾರೆ ಗಾಯ್ಸ್. ನೋಡಿ ಎಷ್ಟೆಲ್ಲ ರಶ್ ಇದೆ. ಅವ್ರ ಹತ್ರನೇ ಕ್ಲಾರಿಟಿ ಇಲ್ಲ ಇಲ್ಲಿ. ಹಾಯ್ ಮಾರೀಗ. ಥ್ಯಾಂಕ್ಸ್. ಹಾಯ್ ಅಕ್ಕ. ಹಾಯ್ ಹಾಯ್ ಪಿಂಕಿ. ಊಟ ಕೊಟ್ಟಿಲ್ಲ ಟೀ ಕೊಟ್ಟಿದ್ದಾರೆ ನಮ್ಗೆ. ಟೀ ಅಂತಿದ್ದೀನಿ. ಏನು ಹೇಳಿ ಮಾತಾಡಿ. ಇಲ್ಲಿ ಸೆಕೆಂಡ್ ಟೈಮ್ ಕುಡಿತಾರದ? ನೀನು ಎಷ್ಟನೇ ಟೈಮ್? 3rd ಟೈಮ್? 4th ಟೈಮ್? ಹೇಳು ಜೋರಾಗಿ ಹೇಳು. ಬಾದಾಮಿ ಹಾಲು. ಬಾದಾಮ್ ಹಾಲದು, ಮಾಲ್ಟ್ ಅಲ್ಲ. ಕಾಫಿ ಮತ್ತೆ ಬಾದಾಮಿ ಹಾಲು ಈಗ ಕುಡಿಬೇಕು. ಇದು ನಮ್ಮ ಜೂನಿಯರ್ ಆಯ್ತಾ ಡ್ಯಾನ್ಸ್. ಇಂಟ್ರೊಡಕ್ಷನ್ ಕೊಡು. ನೀನದಲ್ಲ ಮಾತಾಡ್ಬೇಕು. ಕನ್ನಡದ ತಾಯಿಯ ಮಕ್ಕಳಾಗಿ ನಾವು ಕನ್ನಡ ರಾಜ್ಯೋತ್ಸವ ಹೇಳೋ. ಕನ್ನಡ ರಾಜ್ಯೋತ್ಸವವನ್ನು ಮಾತಾಡ್ರು. ಕಲಿಯೋಕೆ ಕೋಟಿ ವಿಷಯ, ಆಡೋಕೆ ಒಂದೇ ಭಾಷೆ ಕನ್ನಡ. ನೀವ್ ಹೇಳಲ್ವಾ? ಕನ್ನಡ ಬರಲ್ಲ. ಬರಲ್ಲ. ನಮ್ಗೆ ಏನೋ ಅಂತ ಹೇಳಿ. ಕನ್ನಡ ರಾಜ್ಯೋತ್ಸವದ ವಿಶ್ ಮಾಡಿ ಕನ್ನಡದಲ್ಲಿ. ಚೆನ್ನಾಗಿದ್ಯಾ? ಅದು ಹೇಳೋ. ನಾಲ್ಗೆ ಹೊಲಿಸಿದ್ರು ಹಾಡ್ತೀನಿ ಕನ್ನಡ. ಸೊ ಗೈಸ್, ಈಗ ಶಿಲ್ಪ ಆಂಕರಿಂಗ್ ಇದ್ದಾಳೆ. ಸೊ ಅವಳು ಆಂಕರಿಂಗ್ ಬರ್ತಿದ್ದಾಳೆ, ವಿಡಿಯೋ ಮಾಡಕ್ಕೆ ಅಂದಿದ್ದಾಳೆ. ನನ್ನ ಮೇಲೆ ಅವರನ್ನ ವೇದಿಕೆಗೆ ಬರಮಾಡಿಕೊಳ್ಳಬೇಕು. ಇದೀಗ ಸಾಂಸ್ಕೃತಿಕ ಚಟುವಟಿಕೆಗಳು ಪ್ರಾರಂಭ.
ಹಲೋ, ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ಕೋರುತ್ತಾ, ಹಚ್ಚ ಹಸಿರಿನ ಪವಿತ್ರ ನದಿಗಳ ನಾಡು, ಸಂಸ್ಕೃತಿಯ ತಾಯ್ನಾಡಾದಂತ ನಮ್ಮ ಕರುನಾಡು. ಬನ್ನಿ ಕನ್ನಡವನ್ನು ಉಳಿಸೋಣ, ಕನ್ನಡದ ಒಲವನ್ನು ಎಲ್ಲರಲ್ಲೂ ಬೆಳೆಸೋಣ, ಕನ್ನಡ ಪದವನ್ನು ಬಳಸಿ ಮಾತನಾಡಿ ಮೊಳಗಲಿ ಕನ್ನಡದ ನಾದ, ಕನ್ನಡದ ಪದ ಎಂದು ಹೇಳುತ್ತಾ ಇವತ್ತಿನ ಕನ್ನಡ ರಾಜ್ಯೋತ್ಸವದ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಪ್ರಾರಂಭಿಸುತ್ತೇವೆ. ಮೊಟ್ಟ ಮೊದಲನೆಯದಾಗಿ ಭರತನಾಟ್ಯ ಮಾಡಲು ಬರುತ್ತಿದ್ದಾರೆ 4ನೇ ವರ್ಷದ ವಿದ್ಯಾರ್ಥಿನಿ ಪಂಚಮಿ ಅವರು. ಚಪ್ಪಾಳೆ. ಧನ್ಯವಾದಗಳು. ಮತ್ತೆ ಆಡಲು ಬರುತ್ತಿದ್ದಾರೆ, ತಮ್ಮ ಸುಮಧುರ ಕಂಠದಿಂದ ಆಡಲು ಬರುತ್ತಿದ್ದಾರೆ 4ನೇ ವರ್ಷದ ವಿದ್ಯಾರ್ಥಿನಿ ಚೈತ್ರ ಮತ್ತು 3ಯ ವರ್ಷದ ವಿದ್ಯಾರ್ಥಿ ಶ್ರವಣ್ ಕುಮಾರ್. ಬನ್ನಿ, ಜೋರಾದ ಚಪ್ಪಾಳೆ. ಸುವರ್ಣ ಮತ್ತು ಸಣ್ಣ 2ನೇ ಸೆಮಿಸ್ಟರ್. ಬರುತ್ತಿದ್ದಾರೆ ಕರ್ನಾಟಕದ ಕಲರವವನ್ನು ಹಂಚಿಕೊಳ್ಳಲು ನೃತ್ಯದ ಮೂಲಕ ಭಾವನಾ ಮತ್ತು ತಂಡ 2nd ಸೆಮಿಸ್ಟರ್ ಸ್ಟೂಡೆಂಟ್. ನಮ್ಮ ಸೀನಿಯರ್ಸ್ ಇವರು ಪುಣ್ಯಕೋಟಿ ಸ್ಟೋರಿ ನಾವು ಕೇಳಿದ್ವಿ ಅಲ್ವಾ ಚಿಕ್ಕವರಿರ್ಬೇಕಾದ್ರೆ. ಅದು ನಮಗೆ ಲೆಸನ್ ಇತ್ತು ಕನ್ನಡದಲ್ಲಿ. ಅದು ಯಾವ ಥರ ಇದೆ ಅದೇ ಥರ ಡ್ಯಾನ್ಸ್ ಮಾಡಿದರು, ಸಖತ್ತಾಗಿ ಮಾಡಿದ್ರು ಆ್ಯಕ್ಚುಲಿ ಹೇಳಬೇಕಂದ್ರೆ. ಬಟ್ ಅದೆಲ್ಲ ಅದು ಏನು ಸಾಂಗ್ ಎಲ್ಲ ಕಾಪಿರೈಟ್ಸ್ ಬರುತ್ತೆ ಅಂದ್ಬಿಟ್ಟು ಹಾಕೋಕ್ಕೆ ಅದೆಲ್ಲ ಅದೇ ಪ್ರಾಬ್ಲಮ್ಮು. ಬಟ್ ನಿಜವಾಗೂ ಸಖತ್ತಾಗಿ ಮಾಡಿದ್ರು. ಅವ್ರ ಎಕ್ಸ್ಪ್ರೆಷನ್ ಆಗಿರ್ಬೋದು, ಬರೀ ಡ್ಯಾನ್ಸ್ ಮಾಡೋದಷ್ಟೇ ಅಲ್ಲ, ವಿತ್ ಎಕ್ಸ್ಪ್ರೆಷನ್ ಡ್ಯಾನ್ಸ್ ನೋಡೋಕ್ಕೆ ಚೆನ್ನಾಗಿರುತ್ತೆ. ಸೊ ಅವ್ರ ಎಕ್ಸ್ಪ್ರೆಷನ್ಸು ಅದೊಂಥರ ಎಮೋಷನ್ಸ್ ಇರುತ್ತೆ ಆ ಸ್ಟೋರಿಯಲ್ಲಿ ಅಲ್ವಾ. ಸೊ ಅದೆಲ್ಲ ಸಖತ್ತಾಗಿ ಮಾಡಿದ್ರು, ನೋಡೋಕ್ಕೆ ಚೆನ್ನಾಗಿ ಅನಿಸ್ತು ಅದು. ಇದು ನಮ್ಮ ಪ್ರೀತಿಯವರು ಹಾಡ್ತಾ ಇದ್ದಾರೆ, ಕೇಳಿದ್ರಲ್ಲ ಅವಳ ಕತೆ ರಾಗನ, ಚೆನ್ನಾಗಿತ್ತೆ ಅಲ್ವಾ. ಅದು ಫುಲ್ ಸಾಂಗ್ ಹಾಕಕ್ಕಾಗಲ್ಲ, ಸೊ ಸ್ವಲ್ಪ ಸ್ವಲ್ಪ ಕೇಳಿಸ್ತಾ ಇದ್ದೀನಿ ಎಲ್ಲಾರ್ದು. ಚಪ್ಪಾಳೆ ಹೊಡೆಯಿರಿ, ಅವರಿಗೆ ಉರಿದುಂಬಿಸಿ ಎಂದು ಹೇಳಲಾಗುತ್ತಿಲ್ಲ. ಹುರಿದುಂಬಿಸಿ ಅಂತ ಅವ್ನು ಯಾಕಾದ್ರೂ ಹೇಳಿದ್ನೋ, ಇವನಂತೂ ಸಾಂಗಲ್ಲಿ ಫುಲ್ ಎಲ್ಲರಿಗೂ ಎಂಟರ್ಟೈನ್ಮೆಂಟ್ ಕೊಟ್ಬಿಟ್ಟ. ನನ್ನ ಕ್ಲಾಸ್ ಶಶಿಕುಮಾರ್ ಅವರು ಅಷ್ಟು ಸಖತ್ತಾಗಿ ಹಾಡಿದ್ದಾರೆ. ನೀವೇನಾದರೂ ನೋಡಿದ್ರೆ ಬಿದ್ದು 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 ನಗ್ತೀರಾ, ಅಷ್ಟು ಕಾಮಿಡಿಯಾಗಿ ಅನ್ನಿಸ್ತು. ಪಾಪ ಫಸ್ಟ್ ಟೈಮ್ ಟ್ರೈ ಮಾಡಿದ್ದಾರೆ. ಇವನ್ ನಾನು ಹಾಡಿದ್ರು ಅದೇ ಥರ ಕಾಮಿಡಿನೇ ಇರುತ್ತೆ, ಬಿಕಾಸ್ ನಾವು ಹಾಡಲ್ಲ ಅಲ್ವಾ, ನನಗೆ ಹಾಡಿ ಎಲ್ಲ ಅಭ್ಯಾಸ ಇಲ್ವಲ್ಲ, ಆ ಥರ ಅವ್ನಿಗೂ ಫಸ್ಟ್ ಟೈಮ್ ಅದು. ನೋಡಿ ಎಷ್ಟು ಚೆನ್ನಾಗಿ ಹಾಡಿದ್ದೇನೆ, ನಿಮ್ಮನ್ನಂತೂ ಮಿಸ್ ಮಾಡಿಸಲ್ಲ, ಕೇಳಿ ನೀವು.
ಅದ್ಭುತವಾಗಿ ಹಾಡಿದ್ರು ಅಂತ ಏನೋ ಹೇಳಿದೆ, ಬಟ್ ಸಿಕ್ಕಾಪಟ್ಟೆ ಅದ್ಭುತವಾಗಿ ಸಾಂಗ್ ಹಾಡಿದ್ರು. ಬಟ್ ಇಟ್ಸ್ ಓಕೆ, ಫಸ್ಟ್ ಟೈಮ್ ಹಾಡಿರೋದು ಸ್ಟೇಜ್ ಮೇಲೆ ಅವನು. ಬಟ್ ಚೆನ್ನಾಗಿ ಹಾಡಿದ್ದಾನೆ. ಒಂಚೂರು ಕೇಳಿಸ್ಕೊಳ್ಳೋಕ್ಕೆ ಒಂಥರ ಎಂಟರ್ಟೈನ್ಮೆಂಟ್ ಆಗಿ ಚೆನ್ನಾಗಿತ್ತು, ಎಲ್ಲರೂ ನಗಾಡಿದ್ರು. ಇದು ನಮ್ಮ ಜೂನಿಯರ್ಸ್ ಗರ್ಲ್ಸ್ ಡ್ಯಾನ್ಸು ಗ್ರೂಪು. ಚೆನ್ನಾಗಿ ಮಾಡಿದ್ರು ಇವ್ರು ಕೂಡ ಡ್ಯಾನ್ಸ್. ಬಂದ ವಿಷಯ ಮಾತ್ರ ಒಪ್ಪಂದದ ಹಬ್ಬವನ್ನು ಕೊಡುತ್ತಿರುವ ಕಪ್ಪ. ನಾವು ನಿಮಗೆ ಕಪ್ಪ ಕೊಡಬೇಕೆ? ಕಪ್ಪ ಕೊಡಲು ನೀವೇನು ನಮ್ಮ ಒಡ ಹುಟ್ಟಿದವರೇ, ಬಂಧು ಬಳಗದವರೇ, ಇಲ್ಲ ತಾಯಾದಿಗಳೇ? ನಿಮಗೇಕೆ ಕೊಡಬೇಕು ಕಪ್ಪ? ಕಿತ್ತೂರು ನಿಮ್ಮಪ್ಪ ತಾತ ಮುತ್ತಾತಂದಿರು ಕಟ್ಟಿ ಬೆಳೆಸಿದ ಆಸ್ತಿಯಲ್ಲ, ಇದು ಕನ್ನಡಿಗರ ಆಸ್ತಿ. ಹೀಗಿರುವಾಗ ನಿಮಗೇಕೆ ಕೊಡಬೇಕು ಕಪ್ಪ? ನೀವೇನು ಕಿತ್ತೂರನ್ನು ಕಟ್ಟಿದವರೇ, ಬೆಳೆಸಿದವರೇ, ಇಲ್ಲ ಕಿತ್ತೂರಿನ ಸುಖ ದುಃಖದಲ್ಲಿ ಭಾಗಿಯಾದವರೇ? ನಿಮಗೇಕೆ ಕೊಡಬೇಕು ಕಪ್ಪ? ಕಡಲಾಚೆಯಿಂದ ಎಲ್ಲ ಪರ್ಫಾರ್ಮೆನ್ಸ್ ಮುಗೀತು. ಲಾಸ್ಟಲ್ಲಿ ಸೀನಿಯರ್ಸ್ ಅನ್ನ ಡ್ಯಾನ್ಸ್ ಮಾಡ್ತಾ ಇದ್ರು. ಆ್ಯಂಡ್ ಎಲ್ಲ ಪ್ರೋಗ್ರಾಮ್ಸು ಚೆನ್ನಾಗಾಯಿತು. ಎಲ್ಲ ಡ್ಯಾನ್ಸು ಸಖತ್ತಾಗಿ ಮಾಡಿದ್ರು. ಸೊ ಇವಾಗ ಫಂಕ್ಷನ್ ಮುಗೀತು ಗೈಸ್, ಈಗ ರೂಮ್ಗೆ ಹೋಗ್ತಾ ಇದೀವಿ. ನನ್ನ ಕ್ಲಾಸಲ್ಲಿ ನಮಗೆ ತುಂಬಾ ಇಷ್ಟ ಆಗಿರೋ ಪರ್ಫಾರ್ಮೆನ್ಸ್ ನಮ್ಮ ಕ್ಲಾಸ್ ಶಶಿಕುಮಾರ್ ಅವ್ರದ್ದು. ಸಖತ್ತಾಗಿ ಸಾಂಗ್ ಹಾಡಿದ್ರು. ಮೌನ ಅಂತೂ ಬಿದ್ದು ನಗ್ತಾ ಇದ್ಲು. ಇನ್ನೊಂದ್ಸಲ ವಿಡಿಯೋ ನೋಡಿ ನಗ್ತಾ ಇದ್ವಿ. ಇನ್ನೊಂದ್ಸತಿ ಹಾಡ್ಬಿಟ್ಟಿದ್ರೆ ನಾನಂತೂ ಸತ್ತೇ ಹೋಗ್ಬಿಟ್ಟು. ಇನ್ನೊಂದ್ಸಲ ಹಾಡಿದ್ರೆ ನಾವಿಬ್ರೆಲ್ಲ ಎಲ್ಲರೂ ಸತ್ತೋಗ್ತಿದ್ರು ಅನ್ಸುತ್ತೆ ಕೇಳಿ. ಚೆನ್ನಾಗಿ ಹಾಡಿದ್ರು. ಫಸ್ಟ್ ಟ್ರೈ ಮಾಡಿರೋದಲ್ಲ, ಬೆಸ್ಟ್ ಪರ್ಫಾರ್ಮೆನ್ಸ್ ನಮ್ಮ ಕ್ಲಾಸ್. ಅವನಿಗೆ ಹೇಳಿದ್ವಿ ನಾವು ಮುಂಚೆನೆ ಹಾಡ್ಬೇಡ ಶಶಿ ಅಂತ, ಬಟ್ ಹಾಡ್ಬಿಟ್ಟ. ಇಟ್ಸ್ ಓಕೆ, ನೆಕ್ಸ್ಟ್ ಟೈಮ್ ಚೆನ್ನಾಗಿ ಹಾಡ್ತಾನೆ. ಸೊ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀವಿ. ಯಾರೆಲ್ಲ ಹೊಸದಾಗಿ ಈ ವಿಡಿಯೋನ ನೋಡ್ತಿದ್ದೀರಾ, ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾವು ನಿಮ್ಮ ನೆಕ್ಸ್ಟ್ ವಿಡಿಯೋದಲ್ಲಿ ಬಂದು ಮೀಟ್ ಮಾಡ್ತೀವಿ. ಅಲ್ಲಿ ಗಂಟೆ ಎಲ್ಲರಿಗೂ